ಮತ್ತು ಸತಿ ಸುಲೋಚನ ಒಟ್ಟಿಗೆನೇನೆ 33ನೇ ಇಸ್ವಿನಲ್ಲಿ ಚಿತ್ರೀಕರಣ ಪ್ರಾರಂಭ ಆಗಿ ಸತಿ ಸುಲೋಚನ ಮೊದಲು ಬಿಡುಗಡೆ ಆಯಿತು. ಮೊದಲು ಬಿಡುಗಡೆ ಆದ್ರಿಂದ ಅದು ಮೊದಲ ಚಿತ್ರ ಅಂತ ಅನ್ನಿಸ್ಕೊಂಡದ್ದು ನಿಜ. ಆದ್ರೆ ಅದು ಮೊದಲು ಬಿಡುಗಡೆ ಆದ್ರೆ ವಿಶೇಷ ಏನು ಅಂತಂದ್ರೆ, ಒಬ್ಬ ಮಹಿಳೆಯನ್ನ ಕುರಿತು ದಕ್ಷಿಣ ಭಾರತದಲ್ಲಿ ಬಂದ ಮೊದಲ ಚಿತ್ರ ಇದು ಅನ್ನೋದನ್ನು ಮರಿಬಾರದು ನಾವು. ವಿಶೇಷ 1931ರಲ್ಲಿ ತಮಿಳುನಾಡಿನಲ್ಲಿ ಮೊದಲ ವಾಕ್ಚಿತ್ರ ಕಾಳಿದಾಸ. 1932ರಲ್ಲಿ ತೆಲುಗಿನ ಮೊದಲ ವಾಕ್ಚಿತ್ರ ಭಕ್ತ ಪ್ರಹ್ಲಾದ. 1938ರಲ್ಲಿ ಮಲಯಾಳಂನಲ್ಲಿ ಮೊದಲ ವಾಕ್ಚಿತ್ರವೇ ಸಾಮಾಜಿಕ ಚಿತ್ರ ಬಾಲನ್ ಅಂತ. ಸೊ ಇದನ್ನ ಎಲ್ಲ ನೋಡಿದಾಗ ಕನ್ನಡದ ಚಲನಚಿತ್ರ ಆರಂಭ ಆಗಿದ್ದು ಮಹಿಳೆಯ ವಸ್ತುವಿನಿಂದ, ಜೊತೆಗೆ ಆ ಮಹಿಳೆ ಒಬ್ಬ ರಾಕ್ಷಸನ ಪತ್ನಿ, ರಾಕ್ಷಸ ಅಂತ ಭಾವಿಸ್ಕೊಂಡಿದ್ದ ಪತ್ನಿ. ಅಂದ್ರೆ ಕನ್ನಡ ಚಿತ್ರರಂಗ ರಾಕ್ಷಸರು ದೇವಮಾನವರು ಇದ್ಯಾವ ಭೇದ ಭಾವವನ್ನು ಮಾಡದೆ ಸಮಭಾವದಿಂದ ಒಂದು ಮಹಿಳೆಯ ಸ್ತ್ರೀ ಸಂವೇದನೆಯ ಚಿತ್ರವನ್ನು ಕೊಟ್ಟಿದೆ ಎನ್ನೋದೇ ಕನ್ನಡ ಚಿತ್ರರಂಗದ ಹಿರಿಮೆ.